ಫೋನ್ ಮಾಡಿ ನಡ್ಡಾ ಅವ್ರು ಫೋನ್ ಮಾಡಿದ್ರು ಅಥವಾ ಅಮಿತ್ ಶಾ ನಡ್ಡಾ ಅವರು ಅವರು ಫೋನ್ ಮಾಡಿದ್ರು. ಏನಂತ ಹೇಳಿ ಸರ್ ಎಕ್ಸಾಕ್ಟ್ ಫೋನ್? नड्डा ಅವರು ಹೇಳಿದ್ರು, सदानंद जी आपका बेंगलुरु नॉर्थ को एक नया कैंडिडेट उधर आने वाला है, आप you should take the lead and Bangalore all the three constituency you should take the lead and you should see that all the three candidates win. ನಾನು ಅವರಿಗೆ ಒಂದು ಮಾತು ಹೇಳಿದೆ, ಸರ್ ಯಾಕೆ ಇದು ಸಡನ್ ಹಿಂಗಾಯಿತು, 100ಕ್ಕೆ 100 ನಮ್ಮಲ್ಲಿ ನಮ್ಮ ಪರವಾಗಿ ಎಲ್ಲ ಬಂದ ಕಾರಣ, ರಾಜ್ಯದವರೇ ಬಂದು ಕೇಳಿದ ಕಾರಣ, ಫಾರ್ ಸ್ಟ್ರಾಟಜಿಕ್ ರೀಸನ್ಸ್ ವಿ ಹ್ಯಾವ್ ಚೇಂಜ್ಡ್ ಇಟ್ ಅಂತ. ಮತ್ತೆ ನಾನು ಕ್ವಶನ್ ಮಾಡೋದು ಸರಿಯಲ್ಲ, ಅದನ್ನು ನಾನು ಅಲ್ಲೇ ಬಿಟ್ಟೆ. ಸರ್ ಒಂದು ಪ್ರಶ್ನೆ, 10 ವರ್ಷಗಳ ಕಾಲ ಈ ಕ್ಷೇತ್ರದಲ್ಲಿ ಸಂಸದರಾಗಿದ್ರಿ, ಜನ ಸೇವೆ ಸಲ್ಲಿಸಿದ್ರಿ, ಜನಗಳ ಮಧ್ಯೆ ಇದ್ರಿ. ಈಗ 10 ವರ್ಷ ನಂತರ ಚುನಾವಣಾ ರಾಜಕಾರಣದಿಂದ ನಿವೃತ್ತಿ ಅನ್ನುವಂಥದ್ದು ಏನನ್ಸುತ್ತೆ ಸರ್? ಒಂದು ರೀತಿಯಲ್ಲಿ ಎಮೋಷನಲ್ ಆಗಲ್ವಾ? ಇಲ್ಲ ಇಲ್ಲ, ಎಮೋಷನ್ ಆಗಲ್ಲ. ಒಂದು ಒಳ್ಳೆ ಪ್ರಶ್ನೆ ಕೇಳಿದ್ರಿ ನೀವು ಸರ್. ನನ್ನ ಈ ಕಚೇರಿ, ಇದು ಮನೆಯ ಕಚೇರಿ, ಹೋಮ್ ಕಚೇರಿ, ನನ್ನ ಕಚೇರಿ ವಿಶ್ವೇಶ್ವರ ಟವರ್ಸಲ್ಲಿದೆ, ನೀವೆಲ್ಲ ಬಂದು ನೋಡಿದ್ರಿ, ಭಾರಿ ಸುಸಜ್ಜಿತವಾದ ಚೆನ್ನಾಗಿ. ಈ ಹೋಮ್ ಕಚೇರಿ ಬೆಳಗ್ಗೆಯಿಂದ ರಾತ್ರಿವರೆಗೆ ಯಾರೇ ಬಂದರೂ ಕೂಡ ಆಫೀಸ್ ಕ್ಲೋಸ್ ಆದಮೇಲೆ ಈ ಆಫೀಸ್ ತೆರೆದಿರ್ತದೆ, ಹಾಗೆ ನನ್ನ ಮನಸ್ಸು ಕೂಡ ತೆರೆದಿರ್ತದೆ. ನಾನು ಜನಪ್ರತಿನಿಧಿಯಾಗಿದ್ದಾಗ ಏನು ಕೆಲಸ ಮಾಡಿದೆನೋ ಅಷ್ಟೇ ಕೆಲಸಗಳನ್ನು ಜನಪ್ರತಿನಿಧಿ ಅಲ್ಲದಾಗಲೂ ಮಾಡ್ತೇನೆ ಅಂತ ಹೇಳುವಂಥ ವಿಶ್ವಾಸನಿದೆ, ಆ ಶಕ್ತಿಯು ನನ್ನಲ್ಲಿದೆ. ಆದ ಕಾರಣ ಅದನ್ನು ನಾನು ಮಾಡಬೇಕು ಅಂತ ಹೇಳೋದಕ್ಕೆ ನಾನು ಎಲ್ಲ ನನ್ನ ಕ್ಷೇತ್ರದ ಜನರಿಗೆ ಮಾತ್ರ ಅಲ್ಲ, ನಾನು ಇಲ್ಲಿ ಕೂತಾಗ ರಾಜ್ಯದ ಜನ ಬರ್ತಾರೆ, ಬೆಳ್ಳಂಬೆಳಿಗ್ಗೆ ನಿಮ್ಮ ಕಲಬುರಗಿಯಿಂದ ಬರ್ತಾರೆ, ಬೆಳಗಾವಿಯಿಂದ ಬರ್ತಾರೆ. ಯಾಕೆಂದ್ರೆ ನಾನು ಮಾಜಿ ಮುಖ್ಯಮಂತ್ರಿ, ಮಾಜಿ ಅಧ್ಯಕ್ಷ ಆಗಿದ್ದವ. ಈ ಆಫೀಸು ಯಾವತ್ತು ಎಲ್ಲರಿಗೂ ಇರ್ತದೆ. ಎಷ್ಟು ದಿನವರೆಗೆ ಒಬ್ಬ ಜನಪ್ರತಿನಿಧಿ ವಿಶ್ವಾಸ ನನ್ನಲ್ಲಿದೆ. ಆದರೂ ಕೂಡ ಚುನಾವಣಾ ರಾಜಕಾರಣದಿಂದ ಇಷ್ಟು ದಿನ ಸಕ್ರಿಯವಾಗಿದ್ದು, ಚುನಾವಣಾ ರಾಜಕಾರಣದಿಂದ ಇಲ್ಲ ಅಂತಂದ್ರೆ ಒಂದು ಕ್ಷಣ ಯೋಚನೆ ಮಾಡಿದ್ರೆ ಸರ್? ಖಂಡಿತವಾಗಿ ಆಗಲ್ಲ, ನನಗೆ ಎಕ್ಸ್ಪೀರಿಯನ್ಸ್ ಆಗಿದೆ. ಯಾಕೆಂತ ಹೇಳಿದ್ರೆ ಮುಖ್ಯಮಂತ್ರಿ ಆಗಿದ್ದವು, ಮುಖ್ಯಮಂತ್ರಿಯಿಂದ ಇಳಿದೀನಿ, ಆಮೇಲೆ ಸುಮ್ಮನೆ MLC ಆಗಿದ್ದೆ, 7 ವರ್ಷ ಮಂತ್ರಿ ಆಗಿದ್ದಾಗ ಅದರಿಂದ ಇಳಿದೀನಿ, 2 ವರ್ಷ ನನಗೇನು ಅನಿಸಲಿಲ್ಲ. ಆದ ಕಾರಣ ನನಗೆ ಈ ಟಿಕೆಟ್ ಸಿಕ್ಕಿದ್ರು ಸಿಕ್ಕೇ ಇದ್ರು ನನಗೇನು ವ್ಯತ್ಯಾಸ ಅಂತ ಅನಿಸೋದಿಲ್ಲ, ಖಂಡಿತವಾಗಿ ವ್ಯತ್ಯಾಸ ಅಂತ ಅನಿಸೋದಿಲ್ಲ. ನನ್ನ ಲೆಟರ್ ಹೆಡ್ನಲ್ಲಿ X ಅಂತ ಒಂದು ಹಾಕ್ಬೋದೇ ಹೊರತು ಅದಕ್ಕಿಂತ ದೊಡ್ಡದು ಏನಾಗಲಿಕ್ಕಿಲ್ಲ. ಸರ್, ಒಂದು ಈ ಬೆಂಗಳೂರು ಉತ್ತರ ಲೋಕಸಭಾ ಕ್ಷೇತ್ರಕ್ಕೆ ಒಂದಷ್ಟು ಹೆಸರುಗಳು ಕೇಳಿ ಬರ್ತಾ ಇರೋದು, ಶೋಭಾ ಕರಂದ್ಲಾಜೆ ಹೆಸರು ಕೇಳಿ ಬರ್ತಾ ಇದೆ. ಸೊ ಬೇರೆ ಬೇರೆ ಹೆಸರುಗಳು ಒಂದಷ್ಟು ಕೇಳಿ ಬಂತು. ನಿಮ್ಮ ಗಮನಕ್ಕೆ ಕಿವಿಗೆ ಏನಾದ್ರು ಬಿದ್ದಿದೆ ಅಥವಾ ನೀವೇನಾದ್ರು ಕೂಡ ಸಲಹೆ ಕೊಡ್ತೀರಾ? ಸರ್, ನಾನು ನಿಮ್ಮ ಮಾಧ್ಯಮದಲ್ಲಿ ನೋಡಿದ್ದೀನಿ, ನನಗೆ ಯಾರು ಅಭ್ಯರ್ಥಿ ಆಗ್ತಾರೆ ಅಂತ ನನಗೆ ಬಂದಿಲ್ಲ. ನನ್ನ ಲೋಕಸಭಾ ಕ್ಷೇತ್ರಕ್ಕೆ ವೀಕ್ಷಕರು ಬಂದು 2 ಜನ ಬಂದು ಯಾರಾಗ್ಬೋದು ಅಂತ ಕೇಳಿದಾಗ, ಸದಾನಂದ ಗೌಡರು ಅಲ್ಲದಿದ್ದರೆ ನಮಗೆ ಕೊಡಿ ಅಂತ, ಸದಾನಂದ ಗೌಡರು ಅಲ್ಲದಿದ್ದರೆ ಸ್ಪೆಸಿಫಿಕ್ ಆಗಿ ಅವರು ಇಲ್ಲ ಅಂತ ಆದರೆ ನಮಗೆ ಒಂದು ಅವಕಾಶ ಕೊಡಿ ಅಂತ ಹೇಳುವಂಥದ್ದನ್ನು 3-4 ಜನ ಹೇಳಿದ್ದಾರೆ. ಅದನ್ನು ಬಿಟ್ಟು ಬೇರೆ ಯಾರ ಹೊರಗಿನವರ ಹೆಸರು ಬರಲಿಲ್ಲ. ಇದು ಹೊರಗಿನವರ ಹೆಸರುಗಳೆಲ್ಲ ಇತ್ತೀಚೆಗೆ ಫ್ಲೋಟಿಂಗ್ ಆಗಿ ಬರ್ತಾ ಇರುವಂಥದ್ದು. ಬೇರೆ ಕ್ಷೇತ್ರದಲ್ಲಿ ಬೇಡ ಅಂತ ಹೇಳಿದಾಗ ಇಲ್ಲಿ ಬರುವಂಥ, ನಾನೊಂದು ಮಾಧ್ಯಮದಲ್ಲಿ ಯಾವುದರಲ್ಲಿ ನೋಡಿದೆ, ಸ್ವಲ್ಪ ಆಗ ಭಾರಿ ವಿಶ್ಲೇಷಕರು, ಭಾರಿ ದೊಡ್ಡ ವಿಶ್ಲೇಷಕರೊಬ್ಬರು ಹೇಳ್ತಾಯಿದ್ರು, ಬ್ಯಾಂಗ್ಳೂರು ಅಂತ ಹೇಳಿದರೆ ಸಾಧಾರಣವಾದ ರಿಹ್ಯಾಬಿಲಿಟೇಷನ್ ಸೆಂಟರ್ ಅಂತ ಹೇಳ್ತಾರೆ. ಅದು ನನ್ನ ಕ್ಷೇತ್ರದ ಜನರಿಗೆ ಮಾಡಿದಂಥ ಅಪಮಾನ. ಬ್ಯಾಂಗ್ಳೂರು ಒಂದು ಅತ್ಯಂತ ದೊಡ್ಡ ಕ್ಷೇತ್ರ, 28 ಲಕ್ಷ ಓಟ್ ಇತ್ತು, ಈಗ 30 ಲಕ್ಷ ಓಟ್ ಇರುವಂಥ ಕ್ಷೇತ್ರ. ಇದೊಂದು ರಿಹ್ಯಾಬಿಲಿಟೇಷನ್ ಸೆಂಟರ್ ಅಂತ ಯಾರಾದರೊಬ್ಬ ವಿಶ್ಲೇಷಕ ಹೇಳಿದರೆ ಅದು ನನ್ನ ಕ್ಷೇತ್ರಕ್ಕೆ ಮಾಡಿದ ಅಪಮಾನ, ಚುನಾವಣೆಯಲ್ಲಿ ಮಾಡಿದಂಥ ಅಪಮಾನ ಅಂತ ನಾನು ಹೇಳಲಿಕ್ಕೆ ಇಚ್ಛೆಪಡ್ತಾ ಇದ್ದೇನೆ. ಅವರು ನಿಮ್ಮ ಟಿವಿಯಲ್ಲಿ ಇದನ್ನು ತೋರಿಸ್ಬೇಕು, ಇದನ್ನು ಅದು ತಿಳ್ಕೊಳ್ಬೇಕು ಬೇರೆಯವರು. ಸರಿ, ನಿಮ್ಮ ಒಂದು ಅನಿಸಿಕೆ ಅಥವಾ ಅಭಿಪ್ರಾಯ ಅಥವಾ ಸಲಹೆ ಏನು ಬೇಕಾದ್ರೂ ತಿಳ್ಕೊಳ್ಳಿ. ಈ ಕ್ಷೇತ್ರದ ಒಂದು ಬೇರೆ ಅಭ್ಯರ್ಥಿ ಆಗೋದು ನಿಶ್ಚಿತ. ಇದೇ ಕ್ಷೇತ್ರದಲ್ಲಿ ಇರುವಂಥವ್ರು ಆಗಬೇಕಾ ಅಥವಾ ಹೊರಗಡೆ ಬಂದವರು ಆಗಬೇಕಾ? ನಿಮ್ಮ ಜನರ ಅಭಿಪ್ರಾಯ ಅಥವಾ ನಾನು ಇದನ್ನು ಕೇಂದ್ರದವರಿಗೆ ಬಿಟ್ಟುಕೊಡ್ತೇನೆ. ಯಾಕೆ ಬಿಟ್ಟುಕೊಡ್ತೇನೆ ಅಂತ ಹೇಳಿದರೆ, 100% ಜನ ಸದಾನಂದ ಗೌಡರೇ ಆಗಬೇಕು ಅಂತ ಹೇಳುವಂಥದ್ದನ್ನು ಕೇಂದ್ರದವರು ಚೇಂಜ್ ಮಾಡಬೇಕು ಅಂತ ನಿಶ್ಚಯ ಮಾಡಿದ ಮೇಲೆ ಬೇರೆ ಯಾರು ಅಭ್ಯರ್ಥಿ ಆಗಬೇಕು ಅಂತ ನಾನು ಹೇಳೋದು ಸರಿಯಲ್ಲ. ಸಹಕಾರ ಯಾವ ರೀತಿ ಇರುತ್ತೆ ಸರ್ ಪಕ್ಷ? ನಾನು ನಿಲ್ಲುವುದಿಲ್ಲ ಅಂತ ಹೇಳಿದಾಗಲೂ ಇದೇ ಮಾತನ್ನು ಹೇಳಿದ್ದೆ. ನಾನು ಎಲ್ಲವನ್ನು ಪಡ್ಕೊಂಡವ, ಮತ್ತೆ ಏನು ಕೊಡಲಿಕ್ಕೆ ಸಾಧ್ಯವೋ ಅದನ್ನು ಕೊಡಬೇಕು. ನೀವಾಗಲೂ ಒಂದು ಮಾತಾಡ್ತದೆ, ಪಕ್ಷಕ್ಕಾಗಿ ನಾವು ಒಂದಷ್ಟೆಲ್ಲ ಕೂಡ ಕಹಿ ಸತ್ಯಗಳನ್ನೆಲ್ಲ ಬಿಟ್ಟು ನಾವೆಲ್ಲ ಹೇಳ್ಬೇಕಾಗುತ್ತೆ ಅಂತ ಹೇಳ್ತಾ ಇದ್ದೀನಿ. ಒಂದಷ್ಟೆಲ್ಲ ಕೂಡ ಅದೆಲ್ಲ ಚುನಾವಣೆ ಮುಗಿದ ಮೇಲೆ ಹೇಳ್ತೇನೆ. ಚುನಾವಣೆ ಮುಗಿದ ಮೇಲೆ ಬನ್ನಿ, ಮಾಧ್ಯಮದವರಿಗೆ ತುಂಬ ಸುದ್ದಿಗಳನ್ನು ಕೊಡ್ತೀನಿ. ನಾನು ಒಂದಷ್ಟು ಕಹಿ ಸತ್ಯ ನುಂಗ್ಕೊಂಡಿದ್ದಾರೆ ಅಂತನಾ? ಖಂಡಿತವಾಗಿ ವಿಷಕಂಠನಾಗುವಂಥ ಅನಿವಾರ್ಯತೆ ಕರ್ನಾಟಕದ ರಾಜಕಾರಣದಲ್ಲಿ ಇದ್ದ ಕಾರಣವೇ ನಾವು ಇಷ್ಟೆಲ್ಲವನ್ನು ಈಗ ನೋಡ್ತಾ ಇದ್ದೀವಿ. ಚುನಾವಣೆ ಮುಗಿದ ಮೇಲೆ ಒಂದಷ್ಟು ಮಾಹಿತಿಗಳು ಹೊರ ಬರುತ್ತೆ ಅಂತ ಅನ್ಬೋದಾ ಸರ್? ಮಾಹಿತಿಗಳಂತಲ್ಲ, ಏನೆಲ್ಲ ನಡೆದಿದೆ ಅದನ್ನು ನಾವು ಹೇಗೆ ನಿಭಾಯಿಸಿದ್ದೇವೆ, ಹೇಗೆ ನುಂಗ್ಕೊಂಡಿದ್ದೇವೆ ಅಂತ ಹೇಳುವಂಥದ್ದು ಆಮೇಲೆ ಅನ್ನೋದು ಕೂಡ ಗೊತ್ತಿದೆ ಅಂತ. ನಾನು ಈಗ ನನ್ನ ಪಾರ್ಟಿ ಫೇಲ್ಯೂರ್ ಆಗಲಿಲ್ಲ, ನನ್ನ ಪಾರ್ಟಿ ಎಲ್ಲ ಯಶಸ್ವಿ ಆಗಿದೆ. ಏನು ಏರುಪೇರುಗಳಿತ್ತು, ಅದರ ಮೇಲೆ ಹಂಪುಗಳಿದ್ದಂಗೆ ಬ್ರೇಕ್ ಹಾಕಿ ನಿಲ್ಲಿಸಿ ಮತ್ತೆ ಮೆಲ್ಲ ಹೋದಂಗೆ. ಅದೇ ಸದಾನಂದ ಗೌಡರು ಯಾವ ಹಸನ್ಮುಖಿ
ಒಂದಷ್ಟು ಕಹಿ ಸತ್ಯಗಳನ್ನು ನುಂಗ್ಕೊಂಡಿದ್ದಾರೆ. ಚುನಾವಣೆ ಮುಗಿದ ನಂತರ ಭಾರಿ 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 ಇದೆ. ನೀವು ರಿಪಬ್ಲಿಕ್ ಟಿ ವಿಯವರು ಬನ್ನಿ, ನಾನು ಹೇಳ್ತೀನಿ ಎಲ್ಲವನ್ನು. ಒಂದು ಕೊನೆಯ ಪ್ರಶ್ನೆ, ಅಂದ್ರೆ ಈ ವಿಚಾರ ಸಂಬಂಧಪಟ್ಟಂತೆ ಕಾಂಗ್ರೆಸ್ ಅವರು ತಮ್ಮ ಸಂಪರ್ಕ ಮಾಡಿದ್ರ ಅಥವಾ ಆ ರೀತಿ ಒಂದು ಸುದ್ದಿ ಹರಿದಾಡ್ತಾ ಇರೋದು? ಯಾಕೆ ನಾನು ನಿಮ್ ದೂರವಾಣಿ ಮುಖಾಂತರ ಕೂಡ ಕೇಳಿದೆ ನಾನು ನಿಮ್ಗೆ. ಇದನ್ನ ಇಷ್ಟೇ ಹೇಳಿಗೆ, ಯಾರು ಸುದ್ದಿ ಹರಡಿದಾರ ಅವರಲ್ಲೇ ಕೇಳಬೇಕು, ಯಾರು ಸುದ್ದಿ ಹರಡಿದಾರ ಅವರಲ್ಲೇ ಕೇಳಬೇಕು. ನಾನು ಇದಕ್ಕೆ ಏನೂ ಉತ್ತರ ಕೊಡಲ್ಲ. ಯಾಕೆಂದರೆ ಇಲ್ಲ ಸಲ್ಲದಕ್ಕೆ ನಾವು ಉತ್ತರ ಕೊಡ್ತಾ ಹೋಗುವಂಥದ್ದು ಅದು ನಮಗೆ ಸಂಬಂಧಪಟ್ಟದ್ದಲ್ಲ. ಯಾರು ಅಭ್ಯರ್ಥಿ ಅದು ಕೂಡ ಸದಾನಂದ ಗೌಡ ಅವ್ರ ಪರ್ವ ಪ್ರಚಾರ ಹೋಗ್ತಾರೆ. ಮಾಡ್ತೀನಿ. ಇದು ಸದಾನಂದ ಗೌಡರ ಮಾತು. ಅವ್ರು ಹೇಳ್ತಾ ಇರುವಂಥದ್ದು ಜೆ ಪಿ ನಡ್ಡಾ ಅವರು ಖುದ್ದು ಕರೆ ಮಾಡಿ ಮಾಹಿತಿ ಕೊಟ್ಟಿದ್ದಾರೆ. ಮತ್ತೆ ಅಭ್ಯರ್ಥಿ ಯಾರೇ ಆದರೂ ಕೂಡ ಪರವಾಗಿ ಪ್ರಚಾರ ಕೆಲಸ ಮಾಡ್ತೀನಿ, ಪಕ್ಷದ ಹೈಕಮಾಂಡ್ಗೆ ಬಿಟ್ಟ ವಿಚಾರ ಅಂತ ಹೇಳಿರುವಂಥದ್ದು. ಒಂದಷ್ಟು ಕುತೂಹಲಗಳನ್ನು ಇನ್ನೂ ಕೂಡ ಇಟ್ಟಿದ್ದಾರೆ ಚುನಾವಣೆ ಮುಗಿದ ನಂತರ. ಕ್ಯಾಮ್ರಾ ಪರ್ಸನ್ ಶಿವು ಜೊತೆ ವಿಜಯ್ ಜೊನ್ನಳ್ಳಿ, ರಿಪಬ್ಲಿಕ್ ಟಿವಿ, ಬೆಂಗಳೂರು.